BJP ವಿರೋಧಿ MLAಗಳಿದು ನಮ್ಮ ರಾಜ್ಯಪಾಲರಿದ್ದಾರೋ ಅಲ್ಲೆಲ್ಲ ಇಂಥ ಸಂಘರ್ಷಗಳಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಬೇರೆ ಬೇರೆ ಇರೋದ್ರಿಂದ ಅವುಗಳು ಷಡ ಇಂಥ ಕೊಡ್ತಾರೆ, ತಮಗೆ ಬೇಕಾದಂಥ ರಾಜ್ಯಪಾಲರು ನೇಮಿಸ ಇಂಥೆಲ್ಲ ಮಾಡ್ತಾರೆ ವಿರೋಧಿಗಳ ಆರೋಪ. ಇದು ಸುಳ್ಳಂತೂ ಅಲ್ಲ. ಸಾಕಷ್ಟು ರವಿ ರಾಜ್ಯಪಾಲರು ನಮ್ಮ ತಮಿಳಿನಲ್ಲಿ ಅಷ್ಟೇ ರೀತಿ ಇದಾಗಿದೆ, ತಿಕ್ಕಾಟಾಗಿದೆ ಇಲ್ಲಿ ಸರ್ಕಾರಕ್ಕೆ ಮತ್ತು ಅವ್ರಿಗೆ. ನಮ್ಮಲ್ಲಿ ಸುತ್ತ ಮೇಲೆ ಆಗ್ತಾ ಇರ್ತಾವೆ. ಇವೆಲ್ಲ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರ ನೆಲಕ್ಕೆ ಸೌಹಾರ್ದತೆ ಬೇಕು. ಮತ್ತು ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಅವರಾರು ಕೇಂದ್ರದ ಸೇವಕರಲ್ಲ. ಅವ್ರು ಹೇಳಿದಂಗೆ ಕೇಳುವಂಥವ್ರಲ್ಲ. ಸಂವಿಧಾನ ಹೇಳ್ತದೆ, ಅದ್ರ ಪ್ರಕಾರ ಹೋಗುವಂಥದ್ದು. ಸಮಯ ಲಿಮಿಟೇಷನ್ನ ಆಯಾ ಕಾಲಕ್ಕೆ ಅದ್ರ ವಿಷಯ ನೋಡಿಕೊಂಡು ಸಂವಿಧಾನ ವಿರೋಧ ಇತ್ತಪ್ಪ ಅಂದ್ರೆ ಅದು ಅವರು ಉತ್ತರ ಬರೋ ತನಕ ವೇಟ್ ಮಾಡಿಕೊಂಡು ಸಂವಿಧಾನ ಪರ ಇದ್ದಾಗ ಅದು ಒಪ್ಪಿಕೊಡುವಂಥದ್ದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಕರ್ತವ್ಯ. ಅದು 2 ತಿಂಗಳ 3 ತಿಂಗಳಾಗಿದ್ದು ಆದರೆ ಜಲ್ದಿ ಕೊಡಲಿ ಅನ್ನುವಂಥದ್ದು, ಮತ್ತು ಜಲ್ದಿ ಅಭ್ಯಾಸ ಮಾಡಲಿ. ಅದೇ ರೀತಿ ಅವ್ರಿಗೆ ಕಾನೂನು ತಜ್ಞರ ಒಂದು ದೊಡ್ಡ ಪಡೆನೇ ಇರ್ತದೆ. ರಾಷ್ಟ್ರಪತಿಯವರಿಗೆ, ರಾಜ್ಯಪಾಲರಿಗೆ ಅವ್ರ ಸಲಹೆ ತೊಗೊಂಡು ಒಳ್ಳೆಯ ಡಿಸಿಷನ್ ತೊಗೊಳ್ಳೋದು ಅವ್ರಿಗೆ ಬಿಟ್ಟಂಥ, ಅವ್ರ ಮನೋವೃತ್ತಿಗೆ ಬಿಟ್ಟಂಥದ್ದು ಅಂತ ಹೇಳ್ತಾ ಒಟ್ಟಾರೆಯಾಗಿ ರಾಷ್ಟ್ರಪತಿಯವರಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅವ್ರಿಗೆ ಸಮಯ ಲಿಮಿಟೇಷನ್ ಹಾಕೋದು ಒಂದು ರೀತಿ ಹೌದು ಬೈಲು ತಪ್ಪಾಗಿದೆ ಅನಿಸಿದ್ರು. ಭಾಳ ಜನ ಜಗ್ಗೋದ್ರಿಂದಾಗೆ ನ್ಯಾಯಕ್ಕೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ಜಲ್ದಿ ನೀವು ವಿಮರ್ಶೆ ಮಾಡಿ ತಿಳಿಸ್ರಿ, ಇಲ್ಲ ಕಾರಣ ತಿಳಿಸ್ರಿ ಯಾವುದು ಅನ್ನೋದು ಜಲ್ದಿ ಬಗೆಹರಿಸ್ರಿ ಅನ್ನೋದಷ್ಟೇ ಇದು ಉದ್ದೇಶ. ಅದಕ್ಕೆ ಒಂದು 2 ರಿಂದ 3 ದಿನ ಹಾಕ್ತಾ ಇರ್ಬೋದು. ಇದಂತೆಲ್ಲ ಫ್ಲೆಕ್ಸಿಬಲ್ ಅದಲ್ಲ. ಇನ್ನು ಈ ನಮ್ಮ ರಾಷ್ಟ್ರಪತಿಯವರು ಈ ದಿಶೆಯಲ್ಲಿ ಚಿಂತನೆ ಮಾಡಲಿ. CJI ಅವರಂತೂ ಚೆನ್ನಾಗಿ ಸರಿಯಾಗಿ ಮಾತಾಡಿದ್ದಾರೆ. ನಮ್ಮ ನ್ಯಾಯಾಂಗ ಯಾವ ರೀತಿಯಾಗಿ ಸಂವಿಧಾನ ಅರ್ಥ ಮಾಡ್ಕೊಳ್ತದೋ, ಸಂವಿಧಾನ ಬದ್ಧ ನಿರ್ಣಯ ತೊಗೊಳ್ತದಂತೆ, ಅದೇ ರೀತಿ ಆಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮರಿಬೇಡಿ. H60 ನ್ಯೂಸ್ ಅರ್ಥಾತ್ ಚಿತ್ರ ಸತ್ಯದ ಕೈಯಲ್ಲಿ ವಂದನೆಗಳು.